ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ದತ್ತಾತ್ರೇಯ ಅದರ್ಧರೋ ಸಮಸ್ರಜಾ ವಿಖಾನಿ ತಮರ್ನಾವನ್ ಬಲ್ಬದಾನಾ ಆರಾಮ್ನಾ ಸ್ವಾತಮಿತ್ರ ಪರ್ವತಂ ವಿಯಾ ದ್ವಾ ಶ್ರೇಯಾ ವನಸ್ತನ್ಮಧೀಯೋ शीता महावामदेव्यन्तरेयं कायानश्च इत्राय भुवात् पूते सादा वृद्धसखाओ ओहा सर्वं ब्रह्मोपनिषदं माहं ब्रह्मनिराकुर्यां मामा ब्रह्म निराकरोत् अनिराकरणमस्तु निराकरणं मे अस्तु तदात्मने निर्दयोपनिषदस्तु धर्माः ते मयि सन्तु ॐ शान्ति शान्ति शान्तिः श्रीमते देविन्याचार्याय नमः श्रीतलवकारङ्गवे नमः अस्मद्गुरुभ्यो नमः हरिः ओम् ಶ್ರೀಯುತ ದತ್ತಾತ್ರೇಯ ಹೊಸಬಾಳೆ ಅವರು ವಸ್ತುತಃ ಬಹುಮುಖ್ಯವಾದಂತಹ ಕಾರ್ಯದ ಮೇಲೆ ಅವರು ಹೈದರಾಬಾದಿಂದ ನೇರವಾಗಿ ದೆಹಲಿಗೆ ಹೋಗಬೇಕಾಗಿತ್ತು. ಅವರು ಬೆಂಗಳೂರಿಗೆ ಬಂದಿರೋದು ಕೇವಲ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿಯೇ. ಇದಾದ ಕೂಡಲೇ ಅವರು ಇಲ್ಲಿಂದ ನೇರವಾಗಿ ದೆಹಲಿಗೆ ಅವರು ಹೋಗುವಂಥವರಿದ್ದಾರೆ. ಅವರು ಹೆಚ್ಚು ಪರಿಚಿತರಾಗಿದ್ದರೂ ಕೂಡ ಒಂದು ಕರ್ತವ್ಯ ಬುದ್ಧಿಯಿಂದಾಗಿ ಸಂಕ್ಷಿಪ್ತವಾದ ಪರಿಚಯವನ್ನು ನಾನು ಮಾಡಿಕೊಡೋದಾದ್ರೆ, ಅವರು RSS ಸಂಘಟನೆಯ ಸರಕಾರ್ಯವಾಹಕರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ತಮ್ಮ ಸುಮಾರು ಒಂದು 20ನೇ ವಯಸ್ಸು ಅಂತ ನಾನು ಅಂದಾಜು ಮಾಡಿದೆ. ಸುಮಾರು 20ನೇ ವಯಸ್ಸಿನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ್ದಾಗ ಅರೆಸ್ಟ್ ಆದವರಲ್ಲಿ ಇವರು ಕೂಡ ಒಬ್ರು. ಆ ರೀತಿ ಒಂದು ಸೆರೆವಾಸವನ್ನು ಕೂಡ ಅನುಭವಿಸಿದಂಥವರು. ಹಾಗೇನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಮಾರು 15 ವರ್ಷಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿದಂಥವರು. ಅಸೀಮ ಅನ್ನುವಂತಹ ಮಾಸಪತ್ರಿಕೆಯ ಸಂಪಾದಕರಾಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸಿದಂಥವರು. RSS ನಲ್ಲಿ ಬೌದ್ಧಿ ಪ್ರಮುಖ ಆಗಿ 2004ರಲ್ಲಿ ನಿಯುಕ್ತರಾಗಿ ಅಲ್ಲಿಯೂ ಕೂಡ ಕೆಲಸವನ್ನ ನಿರ್ವಾಹ ಮಾಡದಂಥವರು. ಈ ಒಂದು ಸಂದರ್ಭದಲ್ಲಿ ನಾನು ಅವರ ಅನೇಕ ಟಿವಿ ಚಾನೆಲ್ ಕೊಟ್ಟಿರುವಂತಹ ಇಂಟರ್ವ್ಯೂ ಅದನ್ನೆಲ್ಲ ನೋಡಿದಾಗ ಅವರ ಒಂದು ಹಿನ್ನೆಲೆ ಏನಿರುತ್ತೆ ಅಂತಂದ್ರೆ, ಹೇಗಾದ್ರೂ ಮಾಡಿ ರಾಷ್ಟ್ರವನ್ನ ಒಟ್ಟು ಮಾಡಬೇಕು ಅನ್ನುವಂತಹ ಒಂದು ದಿಶೆಯಲ್ಲೇ ಅವರು ಯಾವಾಗಲೂ ಸತತ ಚಿಂತನೆಯನ್ನ ಮಾಡುವಂತಹ ವ್ಯಕ್ತಿಗಳು. ಮತ್ತೆ ಅವ್ರದ್ದು ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಮತ್ತು ಸಂತೋಷವೂ ಕೂಡ ಆಯಿತು. ಈ ಅಲ್ಪಸಂಖ್ಯಾತರಿಗೆ ಏನು ಒಂದು ಹೆಚ್ಚಿನ ಸರ್ಕಾರದ ಎಲ್ಲ ಅನುಕೂಲಗಳೆಲ್ಲವೂ ಕೂಡ ತಲುಪುತ್ತೆ, ಅದು ತಲುಪಬೇಕು. ಆದರೆ ಅಲ್ಪಸಂಖ್ಯಾತರು ಅನ್ನೋದಕ್ಕೆ ವ್ಯಾಖ್ಯಾನ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ವ್ಯಾಖ್ಯಾನ ಸ್ವಲ್ಪ ಬದಲಾವಣೆ ಆಗಬೇಕು, ಪರಿಕಲ್ಪನೆ ಬದಲಾಗಬೇಕು ಅಂತ ಅನ್ನೋದು ಅದು ನಿಜವಾಗ್ಲೂ ಈ ಕಾಲಕ್ಕೆ ಅತ್ಯಗತ್ಯ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸುತ್ತೆ. ಅಂತಹ ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳಬಹುದು. ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ಅವರು ಈ ಒಂದು ಶಾಸ್ತ್ರಾಧ್ಯಯನಕ್ಕಾಗಿ ಈ ಒಂದು ವಿದ್ಯಾಸಂಸ್ಥೆಯನ್ನ ಅವರು ತೆರೆದಿದ್ರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಶಾಸ್ತ್ರ ಪಾಠವನ್ನು ಮಾತ್ರ ಇಲ್ಲಿ ಮಾಡ್ತಾ ಇದ್ದಿದ್ದಲ್ಲ, ಇಲ್ಲಿ ಕಲಿತಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಒಬ್ಬ ರಾಷ್ಟ್ರೀಯ ಭಾವವನ್ನು ಬೆಳೆಸ್ಕೊಳ್ಬೇಕಾಗಿರುವಂಥದ್ದು, ರಾಷ್ಟ್ರಕ್ಕೆ ನನ್ನ ಕೊಡುಗೆ ಏನು ಅಂತ ಚಿಂತನೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ತನಗಿದೆ ಅನ್ನುವಂತಹ ಚಿಂತನೆ ಪ್ರತಿಯೊಬ್ಬರಿಗೂ ಬೆಳಿಬೇಕು. ಆ ರೀತಿಯಾಗಿ ಈ ಸಂಸ್ಥೆಯನ್ನ ಕಟ್ಟಿದಂಥವರು. ಆ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಗುರುಗಳ ಜೊತೆಗೆ ಸಂಚಾರಕ್ಕೆ ಹೋಗ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಎಲೆಕ್ಷನ್ ಬಂತು ಅಂತಂದ್ರೆ
ಅವ್ರೆಲ್ಲರಿಗೂ ರಜೆ ಕೊಟ್ಟು ಬೆಂಗಳೂರಿಗೆ ಕಳಿಸೋರು, ಎಲ್ಲ ಓಟ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಸಮಾಜದಲ್ಲಿ ನಾವು ಹಾಸುಹೊಕ್ಕಾಗಿ ಇರಬೇಕು, ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಂಥವರು. ಅಂತಹ ಒಂದು ಸಂಸ್ಥೆಯ ಈ ಒಂದು ಕಾರ್ಯಕ್ರಮ ಏನಿದೆ, ಇದು ಕೇವಲ ಒಂದು ಧಾರ್ಮಿಕವಾದ ಶೈಕ್ಷಣಿಕವಾದಂತಹ ಕಾರ್ಯಕ್ರಮ ಅಂತ ಆಗದೇನೆ ಅದಕ್ಕೊಂದು ರಾಷ್ಟ್ರಭಕ್ತಿಯ ಮೆರುಗು ಕೂಡ ಈ ಮುಖ್ಯ ಅತಿಥಿಗಳು ಬಂದಿರೋದ್ರಿಂದ ಇವತ್ತು ಸಿಕ್ತು ಅಂತಾನೆ ಹೇಳಬಹುದು. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಶ್ರೀಯುತರಿಗೆ ಸ್ವಾಗತ. ನಾನು ಹೆಚ್ಚು ಇನ್ನ ದಿವ್ಯಾರ್ಥಕಾಕೃತಿ ಶಿಖಾಬಂಧತ್ರಯೋಪೇತಂ ವೈಷ್ಣವೀಯಮುಕ್ತಕರಾದ ಶ್ರೀಯುತ ದತ್ತಾತ್ರೇಯ ಹೊಸಮನೆಯವರು ಈ ದಿನ ಗುರುಗಳ ವ್ಯಕ್ತಿತ್ವವನ್ನು ನಮಗೆ ಇನ್ನೂ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಗುರುಗಳ ಜೊತೆಗೆ ದೀರ್ಘವಾದ ಒಡನಾಟವನ್ನು ಹೊಂದಿದ್ದಂತಹ, ಗುರುಗಳ ಆಂತರ್ಯವನ್ನು ಚೆನ್ನಾಗಿ ಅರಿತಿದ್ದಂತಹ ಶ್ರೀಯುತರು ಗುರುಗಳು ದೇಶಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ, ನಾವಿವತ್ತು ಹೇಗೆ ಅದನ್ನೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕು ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಾರೆ. ನಮ್ಮ ನೆಲ ಜಲ, ನಮ್ಮ ಆಚಾರ ವಿಚಾರ, ನಮ್ಮತನ ನಾವು ಹೇಗೆ ರಕ್ಷಿಸಿಕೊಳ್ಬೇಕು, ಅದರ ಅಗತ್ಯ ಏನು, ಸಮಾಜದ ಜೊತೆಗೆ ನಮ್ಮ ಬದುಕು ಹೇಗಿರಬೇಕು ಅನ್ನುವ ಹಲವು ಮುಖಗಳ ಚಿಂತನೆಯನ್ನು ಕೊಟ್ಟಿದ್ದಾರೆ. ಹೊಸ ಬಾಳು ನಮ್ಮದು ಪುನಃ ಆಗಬೇಕು, ಆ ರೀತಿಯ ಚಿಂತನೆ ಕೊಟ್ಟಿರತಕ್ಕಂತಹ ಶ್ರೀಯುತ ದತ್ತಾತ್ರೇಯ ಹೊಸಬಾಳೆಯವರನ್ನು ಗುರುಗಳ ಮಹಾಸಮಾರಾಧನೆಯ ಈ ಪರ್ವಕಾಲದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಅವರಿಂದ ನಮ್ಮ ದೇಶಕ್ಕೆ ಇನ್ನಷ್ಟು ಮಾರ್ಗದರ್ಶನ, ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿ ಅವರಿಂದ ದೊರೆಯಲಿ ಅಂತ ಆಶಿಸಿ, ಅವರಿಗೆ ಶ್ರೀಕೃಷ್ಣ ಒಳ್ಳೆಯ ಆಯುರಾರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಅಂತ ಪ್ರಾರ್ಥಿಸಿ ಮಾತನ್ನು ಪ್ರಾರಂಭಿಸ್ತಾ ಇದ್ದೇವೆ. त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवते. यति कुलश्रेष्ठराದಂತ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪಂಚಮ ಮಹಾ ಸಮಾರಾಧನೆಯ ಕಾರ್ಯಕ್ರಮ ನಾಳೆಯಿಂದ 3 ದಿನ ನಡೆಯುವಂಥದ್ದು ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾನು ಇಲ್ಲಿ ಬರೋದಕ್ಕೆ ನನಗೆ ಆದೇಶವನ್ನು ನೀಡಿ ತಮ್ಮೆದುರಿಗೆ 4 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಶ್ರೀ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಶ್ರೀ ಭಂಡಾರಕೇರಿ ಮಠದ ಪರಮ ಪೂಜ್ಯರಾದ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಪನ್ನಂಜೆ ಸ್ಥಿತ ಮಠದ ಶ್ರೀ ಪೂಜ್ಯ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯ ವಿಶೇಷ ತೀರ್ಥ ಶ್ರೀಪಾದಂಗಳವರ ನೆನಪು ಬಂದಾಗೆಲ್ಲ ನಾನು ಮೊದಲು ಪ್ರಾರಂಭ ಮಾಡಿದ ಯುಕ್ತ ಪ್ರವಿಶ್ಯ ಮಮ ವಾಚಿಕ ಇದು ನೆನಪಾಗತ್ತೆ. ಶ್ರೀಗಳವರು ತಮ್ಮ ಮಾತುಗಳನ್ನು ಆಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡುವಾಗ
ಇದನ್ನ ಯಾವತ್ತೂ ಹೇಳ್ತಾನೆ ಇದ್ರು. ಹಾಗಾಗಿ ಅವರ ಒಂದು ಕೃಪೆ ನನ್ನ ಮಾತುಗಳಲ್ಲಿ ಶಬ್ದಗಳಲ್ಲಿ ಇರಲಿ ಅನ್ನುವ ಒಂದು ಶ್ರದ್ಧೆಯಿಂದ ನಾನು ಅದನ್ನ ನೆನಪಿಸಿಕೊಂಡು ಇಲ್ಲಿ ತಮ್ಮೆದುರಿಗೆ ನಿವೇದಿಸಿದ್ದೇನೆ. ಐದು ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ವರ್ಷವೂ ಪೂಜ್ಯರ ಸ್ಮೃತಿಯಲ್ಲಿ ಮಹಾಸಮಾರಾಧನೆಯನ್ನು ನಡೆಸ್ತಾ ಬಂದಿರುವಂತಹದ್ದು ಶ್ರದ್ಧೆಯ ಒಂದು ಅಭಿವ್ಯಕ್ತಿ ಅನ್ನುವಂಥದ್ದು ನಿಜವೇ. ಶ್ರದ್ಧೆಯ ಜೊತೆಗೆ ಧರ್ಮದ ಜಾಗರಣೆ, ಸಾಮಾಜಿಕ ಜಾಗೃತಿ ಮತ್ತು ಸಮಾಜದಲ್ಲಿ ಇರುವ ಜನರಿಗೆ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವಂತ, ಸಫಲಗೊಳಿಸಿಕೊಳ್ಳುವಂಥದ್ದಕ್ಕೆ ಬೇಕಾದಂತ ಒಂದು ಪಾಥೇಯವನ್ನು ಕೊಡೋದಕ್ಕಾಗಿ ಈ ಆಯೋಜನೆ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಹೇಗೆ ಮುಂದಿನ ಪೀಳಿಗೆಯ ಮಕ್ಕಳು ತರುಣರು ಶಾಸ್ತ್ರಗಳಲ್ಲಿ, ವೇದದ ಅಧ್ಯಯನದಲ್ಲಿ ಪಾರಂಗತರಾಗಿ ನಮ್ಮ ಭಾರತದ ಸನಾತನ ಪರಂಪರೆಯನ್ನ ಸಮೃದ್ಧವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪರಿಸರ ವಿದ್ಯಾಪೀಠ ಇದನ್ನ ಪೂಜ್ಯರು ಪ್ರಾರಂಭಿಸಿದರು. ಅದೇ ಒಂದು ಕಾರಣದ ಮುನ್ನಡೆ ಮಾಡೋದಕ್ಕಾಗಿ ಈಗಲೂ ಕೂಡ ಈ ರೀತಿಯ ವಿದ್ವತ್ ಪರೀಕ್ಷೆಗಳು, ಶ್ರೀಮನ್ಯಾಯಸುಧಾ ಗ್ರಂಥದ ಪರೀಕ್ಷೆಯನ್ನು ಮಾಡ್ತಾ ಇನ್ನು ಅನೇಕ ಅಂಶಗಳಲ್ಲಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಅವರಿಗೆ ಪ್ರೋತ್ಸಾಹಿಸಿ ವಿದ್ವಾಂಸರನ್ನ ಗೌರವಿಸಿ ಸಮಾಜದಲ್ಲಿ ವಿದ್ವತ್ತಿಗೆ, ಜ್ಞಾನಕ್ಕೆ, ಶ್ರದ್ಧೆಗೆ, ಸಮರ್ಪಣೆ ಯಾವತ್ತೂ ಕೂಡ ಗೌರವ ಇರಬೇಕು. ಮನುಷ್ಯನ ಜೀವನ ಹಸನುಗೊಳ್ಳೋದು, ಸಾರ್ಥಕಗೊಳ್ಳೋದು ಇಂಥದ್ರಿಂದಲೇ. ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಭೌತಿಕ ಜೀವನದ ಕಷ್ಟ ಸುಖಗಳಲ್ಲೇ ತೊಡಗಿರ್ತಾರೆ. ಆ ರೀತಿ ಇದ್ದಾಗ ಮಧ್ಯದಲ್ಲಿ ಎಲ್ಲೋ ಸ್ವರೇ ಭಗವಂತನ ಸ್ಮರಣೆ ಮಾಡುವಂಥದ್ದನ್ನ ಪರಂಪರೆಯಾಗಿ ಶ್ರದ್ಧೆಯಿಂದ ನಡೆಸ್ಕೊಂಡು ಬಂದಿದ್ದೇನೆ. ಎಲ್ಲ ಮನೆಗಳಲ್ಲೂ ಇದು ನಡೆಯುತ್ತೆ. ಆದರೆ ಧರ್ಮಕ್ಕಾಗಿಯೇ ಬದುಕಬೇಕು, ಜ್ಞಾನದ ಪ್ರಸಾರಕ್ಕಾಗಿಯೇ ಜೀವನವನ್ನು ಸವಿಸಬೇಕು. ನಮ್ಮ ಪೂರ್ವಜರು ನಮಗೆ ಕೊಟ್ಟಿದ್ದಂತ ಜ್ಞಾನ ಭಂಡಾರವನ್ನ ಇನ್ನಷ್ಟು ಸಮೃದ್ಧಗೊಳಿಸಿ ಮುಂದಿನ ತಲೆಮಾರಿಗೆ ಕೊಡೋದಕ್ಕಾಗಿ ತನ್ನ ಪ್ರತಿಭೆಯನ್ನ, ಪರಿಶ್ರಮವನ್ನು ಸುರಿಬೇಕು ಅನ್ನುವಂಥ ಪೀಳಿಗೆ ತಯಾರಾಗೋದು ಅಷ್ಟು ಸುಲಭ ಅಲ್ಲ. ಜಗತ್ತಿನ ಜಂಜಟಗಳಲ್ಲಿ, ಪ್ರಾಪಂಚಿಕ ಸುಖ ಕಷ್ಟಗಳಲ್ಲಿ ಮನುಷ್ಯರು ಮುಳುಗಿರ್ತಾರೆ. ಅಂತವರಲ್ಲಿ ಎಷ್ಟೋ ಪ್ರತಿಭೆಗಳಿದ್ದವರು ಕೂಡ ಸರಿಯಾದ ಅವಕಾಶ ಇಲ್ಲದೇನೆ ಮುರುಟಿ ಹೋಗ್ತಾರೆ. ಆದ್ರಿಂದ ಭಗವಂತನ ಕೃಪೆ ಬೇಕು, ಪ್ರತಿಭೆ ಇರಬೇಕು ಮತ್ತು ಶ್ರೀಮಠದ ಪೂಜ್ಯ ಶ್ರೀಪಾದಂಗಳಂತವರ ಆಶೀರ್ವಾದ, ಮಾರ್ಗದರ್ಶನ, ಪ್ರೋತ್ಸಾಹ ಇವುಗಳು ಬೇಕು. ಇವೆಲ್ಲವೂ ಒಂದು ಕಡೆ ಸೇರಿದಾಗ ಅನೇಕ ಈ ರೀತಿಯ ಪ್ರತಿಭೆಗಳು ಮಾನವತೆಯ ಉದ್ಧಾರಕ್ಕೆ, ಮಾನವತೆಯ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ವಿದ್ಯಾಪೀಠ ಶ್ರೀಗಳವರ ಮಾರ್ಗದರ್ಶನದಲ್ಲಿ, ಅವರ ಪ್ರೇರಣೆಯಲ್ಲಿ ಅದೇ ರೀತಿಯ ಒಂದು ಮಹೋನ್ನತವಾದಂತಹ ಸೇವೆಯನ್ನ, ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಇದು ರಾಷ್ಟ್ರೀಯ ಕಾರ್ಯ. ಈಗ ಪರಿಚಯ ಮಾಡಿಕೊಡುತ್ತಾ ರಾಷ್ಟ್ರೀಯ ವಿಚಾರಕ್ಕಾಗಿ ಪೂಜ್ಯ ವಿಶ್ವೇಶ್ವರ ತೀರ್ಥರು ಹೇಗೆ ಗಮನಿಸ್ತಾ ಇದ್ರು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದರು.
ಈ ಪರಿಸರದಲ್ಲಿ ನಡೆಯುವಂತ ಕೆಲಸವೂ ಕೂಡ ಧರ್ಮ ಜಾಗೃತಿ, ಧಾರ್ಮಿಕ ಶ್ರದ್ಧೆಯ ಒಂದು ನಡಿಗೆ. ಇದು ಕೂಡ ಒಂದು ರಾಷ್ಟ್ರೀಯ ಕಾರ್ಯವೇನ, ಅದೇ ನಡಿಬೇಕಾಗ್ತದೆ. ಯಾಕೆಂದ್ರೆ ಆಧ್ಯಾತ್ಮದ ಒಂದು ಹೊಣಲು ಇಲ್ಲದೇನೆ ಭಾರತದ ನಾಗರಿಕತೆಯ ಪ್ರವಾಹ, ಭಾರತದ ರಾಷ್ಟ್ರ ಪ್ರವಾಹ ಅದು ಸಮೃದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮದ ಹೊನಲು, ಆಧ್ಯಾತ್ಮದ ಒಂದು ಪ್ರವಾಹ ಇದು ನಾಡಿಗೆ ಒಂದು ತನ್ನತನವನ್ನ, ಒಂದು ವ್ಯಕ್ತಿತ್ವವನ್ನ, ಅಸ್ಮಿತೆಯನ್ನ ಕೊಟ್ಟಿದೆ. ಜಗತ್ತಿನಲ್ಲಿ ಮಾನವತೆ ಉಳಿಬೇಕು ಅನ್ನೋದಾದ್ರೆ ಈ ಆಧ್ಯಾತ್ಮದ ಒಂದು ದೊಡ್ಡದಾದಂತಹ ಭೂಮಿಗೆ ಪಾತ್ರ ಇರಲೇಬೇಕು. ಜಗತ್ತಿಗೆ ಭಾರತ ಗುರು, ಭಾರತದ ಆತ್ಮ ಆಧ್ಯಾತ್ಮ. ಜಗತ್ತಿಗೆ ಬೆಳಕನ್ನು ಕೊಡಬೇಕಾದ್ದು ಭಾರತ, ಆದರೆ ಭಾರತಕ್ಕೆ ಬೆಳಕನ್ನು ಕೊಡಬೇಕಾದ್ದು ಅಧ್ಯಾತ್ಮ. ಅಧ್ಯಾತ್ಮ ಅನ್ನೋದು ಅನೇಕ ಬಾರಿ ಭೌತಿಕ ಜಗತ್ತಿಗೆ ಬೆನ್ನು ತೋರಿಸುವಂತದ್ದು ಅನ್ನುವ ರೀತಿಯಲ್ಲೇನೆ ವಿವರಣೆಯನ್ನು ಅನೇಕರು ಕೊಟ್ಬಿಟ್ಟಿದ್ದಾರೆ. ಹಾಗಲ್ಲ, ಸಮುತ್ಕರ್ಷ ಮತ್ತು ನಿಶ್ರೇಯಸ್ಸು, ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಸೇರಿದ್ದೇನೆ ಧರ್ಮ. ಯೋಭಿದ ನಿಶ್ರೇಯಸ್ಸ ಧರ್ಮ ಅಂತ ಕಣದ ವಿಷಯ. ಅದರಿಂದ ಧರ್ಮದ ಎರಡೂ ಮುಖಗಳು, ಭೌತಿಕ ಉನ್ನತಿ ಹಾಗೂ ಪಾರಮಾರ್ಥದ ಮೇಲ್ಮೆ, ಇವೆರಡೂ ಸೇರಿದಾಗ ಮಾತ್ರ ಅದು ಧರ್ಮ ಅಂತ ಅನಿಸ್ಕೊಳ್ಳುತ್ತೆ. ಅದರಿಂದ ಧಾರ್ಮಿಕ ಜಾಗೃತಿ ಇದು ಭೌತಿಕತೆಯನ್ನು, ಅಧ್ಯಾತ್ಮವನ್ನು ಸೇರಿರುವಂಥದ್ದು. ಇದನ್ನೇ ಶ್ರೀಮಠದ ಪರಂಪರೆ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಇಂದಿನ ಯತಿಗಳಾಗಿ ಈ ಮಠದ ನೇತೃತ್ವವನ್ನು ವಹಿಸಿದಂತ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಗಳವರು ಭಾರತದ ಸಮಾಜದ ಮೇಲ್ಮೆಗಾಗಿ, ಉನ್ನತಿಗಾಗಿ ತಮ್ಮ ಇಡೀ ಸನ್ಯಾಸ ಜೀವನದಲ್ಲಿ ಅದನ್ನ ಅದ್ಭುತವಾಗಿ ಉದಾಹರಣೋಪಮಾನವಾಗಿ ನಡೆಸಿಕೊಂಡು ಬಂದರು. ಶ್ರೀಯತಿಗಳು ಅನೇಕ ಮುಖಗಳಲ್ಲಿ ತಮ್ಮ ಈ ಕಾರ್ಯವನ್ನು ನಡೆಸಿದ್ರು ಅನ್ನೋದನ್ನು ನಾವೆಲ್ಲರೂ ಬಲ್ಲವು. ಇಲ್ಲಿರುವಂತವರಿಗೆ ನಾನು ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಆದರೆ ಯತಿವರೇಣ್ಯರು ಇಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲಿ ಹೇಳುವುದು ನನ್ನ ಸೌಭಾಗ್ಯ. ಶಾಸ್ತ್ರದ ಅಧ್ಯಯನದಲ್ಲಿ, ಬೌದ್ಧಿಕ ತೀಕ್ಷ್ಣತೆಯಲ್ಲಿ, ಸಮಾಜದ ಬಗೆಗೆ ಅವರ ಕಳಕಳಿ ಮತ್ತು ಪ್ರೇಮದಲ್ಲಿ, ಸಾಮಾಜಿಕ ಸೇವೆ, ರಾಷ್ಟ್ರದ ಸಂಘಟನೆ ಮತ್ತು ಉನ್ನತಿ, ಇವುಗಳಲ್ಲಿ ಶ್ರೀ ವಿಶ್ವೇಶತೀರ್ಥರು ನಡೆದು ತೋರಿಸಿದ ದಾರಿ ಇಡೀ ಭಾರತದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ, ಒಂದು ಸದಾ ಪ್ರೇರಣೆ. ಅನೇಕ ಬಾರಿ ಶ್ರೀಗಳ ದರ್ಶನವನ್ನು ಮಾಡುವ ಭಾಗ್ಯ ನನಗೂ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಸಂಖ್ಯ ಕಾರ್ಯಕರ್ತರಿಗೂ ಒದಗಿ ಬಂದಿದೆ. ನಾವಾಗಿ ಹೋಗಿದ್ದು ಕೆಲವು ಬಾರಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರಾಗೆ ಬಂದದ್ದು ಹಲವು ಬಾರಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಶ್ರೀಗಳು ಸಂಘದ ಕಾರ್ಯದ ಜೊತೆಗೆ ಸೇರಿದ್ರು ಅನ್ನುವಂಥದ್ದು ಸಂಘದ ಕಾರ್ಯಕರ್ತರ ಮೇಲಿನ ಪ್ರೇಮಕ್ಕಾಗಿ ಒಂದು. ಸಂಘ ಹಿಂದೂ ಸಮಾಜದ ಸಂಘಟನೆ ಮಾಡ್ತಾ ಇದೆ, ನಮ್ಮ ಭಾರತದ ಪರಂಪರೆಯನ್ನು ಉಳಿಸೋದಕ್ಕಾಗಿ ಹೆಣಗ್ತಾ ಇದೆ, ಶ್ರಮಿಸ್ತಾ ಇದೆ, ದೇಶದಲ್ಲಿ ಹಿಂದೂಗಳನ್ನು ಸಂಘಟಿತ ಮಾಡ್ತಿದೆ ಅನ್ನುವಂತ ಒಂದು ಕಾರಣ ಇದೆಯಲ್ಲ. ಹಿಂದುತ್ವದ ಈ ಒಂದು ಮಹತ್ ಕಾರಣಕ್ಕಾಗಿ ಪೂಜ್ಯರು ನಮ್ಮ ಮೇಲೆ ಪ್ರೀತಿ ಇತ್ತು. ಮತ್ತು ಸಂಘದ ಕಾರ್ಯಕರ್ತರ ಬಗ್ಗೆ ಪ್ರೀತಿ ಹೇಗಿತ್ತು ಅಂದ್ರೆ, ನಾನು ಯಾವುದೇ ವಿಷಯವನ್ನು ಅವರ ತೆಗೆದುಕೊಂಡು ಹೋದಾಗ ಕೂಡ ಅದನ್ನ ಕೇಳಿ ಸರಿಯಾದ ಯಾವುದು ಅಂತ ತೂಗಿ ನೋಡಿ ಮಾರ್ಗದರ್ಶನ ಮಾಡಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿದ್ರು ಅನ್ನೋದು ಅಷ್ಟೇ ಅಲ್ಲ, ಅದು ಸಫಲವಾಗಬೇಕು ಅನ್ನೋದಕ್ಕಾಗಿ ನಮ್ಮ ಹಿಂದೆ ಬೆಂಬಲವಾಗಿ ನಿಂತರು, ನಮ್ಮ ಮುಂದೆ ಪ್ರೇರಣೆಯನ್ನು ಕೊಡೋದಕ್ಕಾಗಿ ಮುಂದು ಎರಡನ್ನೂ ಮಾಡಿದ್ರು.
ನಾನು ಒಂದು ಉದಾಹರಣೆ ನೀಡುತ್ತೇನೆ. 1979-80ರಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನೋದನ್ನ ಪ್ರಾರಂಭ ಮಾಡಿದ್ರು ಸಂಘದ ಸ್ವಯಂ ಸೇವಕರು. ಹಿಂದೂ ಸಮಾಜದಲ್ಲಿ ಸೇವಾ ವೃತ್ತಿಗಳನ್ನ ತಯಾರಿಸಿ ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಶ್ರೀಯುತ ಅಜಿತ್ ಕುಮಾರ್ ಅವರು ಸಂಘದ ಪ್ರಚಾರಕರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಎಲ್ಲ ಸಂಘದ ಕಾರ್ಯಕರ್ತರು ನಾವು ಯೋಚನೆ ಮಾಡಿದ್ರು, ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ಯಾರು ಒಬ್ಬರು ಯತಿವರೇಣ್ಯರು ಮಾರ್ಗದರ್ಶನ ಮಾಡಬೇಕು, ನಾವು ಅವ್ರನ್ನ ಕುಲಪತಿಗಳು ಅಂತ ಒಂದು ಅಭಿಧಾನ ಇಟ್ಟು ಈ ಕೆಲಸ ನಡೆಸಬೇಕು ಅಂತ ಮಾಡಿದ್ರು. ಆಗ ಪೂಜ್ಯರಲ್ಲಿ ಹೋದಾಗ ಅದನ್ನ ಪೂರ್ತಿ ಸಂಗೋಪಾಂಗವಾಗಿ ಕೇಳಿ ತಿಳಿದುಕೊಟ್ರು, ಉದ್ದೇಶ ಏನು, ಕಾರ್ಯಕ್ರಮ ಏನು ಇತ್ಯಾದಿ ಅನೇಕ ರೀತಿಯ ಮಾರ್ಗದರ್ಶನ ಮಾಡಿದ್ರು. ನಾನು ಅದನ್ನು ವಿಸ್ತಾರವಾಗಿ ಹೇಳೋದಿಲ್ಲ. ಮತ್ತು ಕುಲಪತಿಗಳಾಗಿ ಹಿಂದೂ ಸೇವಾ ಪ್ರತಿಷ್ಠಾನದ 10 ಮಕ್ಕಳ ಸೇವಾ ಕಾರ್ಯಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ್ರು, ಸಹಾಯ ಮಾಡಿದ್ರು. ಸೇವಾ ವೃತ್ತಿಗಳನ್ನ ತಮ್ಮ ಮಠದ ಶಿಷ್ಯರು ಅನ್ನೋ ರೀತಿಯಲ್ಲೇನೆ ಅವ್ರನ್ನ ನೋಡ್ಕೊಟ್ರು. ಸಂಘದ ಕಾರ್ಯಕ್ರಮಗಳಿಗೆ ಅನೇಕ ಸಾರಿ ನಾವು ಅವ್ರನ್ನ ಬರಮಾಡಿಕೊಂಡಿದ್ದೇವೆ. ಹಲವು ಸಾರಿ ನಮ್ಗೆ ಅನಿಸ್ತಿತ್ತು ಪೂಜ್ಯರಿಗೆ ಪ್ರತಿ ಬಾರಿ ನಾವು ತೊಂದರೆ ಕೊಡಬಾರ್ದು, ಅವರಿಗೂ ಇಡೀ ದೇಶಾದ್ಯಂತ ಅವರು ವರ್ಷವಿಡೀ ಪ್ರವಾಸ ಮಾಡ್ತಾರೆ. ಅದರಿಂದ ಕೆಲವು ಸಾರಿ ನಾವು ಅವ್ರ ಕಾರ್ಯಕ್ರಮಕ್ಕೆ ಕರೆದೂ ಇಲ್ಲ. ಹುಬ್ಬಳ್ಳಿನಲ್ಲಿ ಒಂದು ಶಿಬಿರ ನಡೀತಿತ್ತು, ನಾನು ಆ ಶಿಬಿರದಲ್ಲಿ ಇದ್ದೆ, ಸಂಘದ ಶಿಬಿರ. ಶ್ರೀಗಳವರು ಔಪಚಾರಿಕವಾಗಿ ಆ ಕಾರ್ಯಕ್ರಮಕ್ಕೆ ಯೋಜನೆ ಇರಲಿಲ್ಲ. ಆದ್ರೆ ಆ ಮಾರ್ಗವಾಗಿ ಅವ್ರು ಹೋಗ್ತಿದ್ದವರು ಸಂಘ ಶಿಬಿರ ನಡೀತಿದೆ ಅಂತ ಗೊತ್ತಾಯ್ತು, ಹೇಳ್ಕಳಿಸಿದ್ರು. ನಾನು ಎಲ್ಲರೂ ನೋಡಕ್ ಬರ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಸಂಘ ಸ್ಥಾನದ ಕೆಲಸ ಕಾರ್ಯಕ್ರಮ ನಾನು ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿ ಅವ್ರು ಬಂದ್ರು. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಮಗು ಸ್ವಲ್ಪ ತಾಯಿಯಿಂದ ದೂರ ಆಗಬೇಕು ಅಂದ್ರೆ ತಾಯಿ ಮಗುನ್ ಬಿಡೋದಿಲ್ಲ. ಸಂಘದ ಕಾರ್ಯಕರ್ತರಿಗೆ ಪೂಜ್ಯ ವಿಶ್ವೇಶ ತೀರ್ಥರು ಈ ರೀತಿ ಮಾತೃವಾತ್ಸಲ್ಯ ಮತ್ತು ಗುರು ಸಮಾನವಾದಂತ ಗುರುಗಳೇ ಆಗಿ ನಮಗೆ ಮಾರ್ಗದರ್ಶನ, ಇದನ್ನ ನಿರಂತರವಾಗಿ ಶ್ರೀಗಳು ನಮಗೆ ಗುಣಪಡಿಸಿದ್ದಾರೆ, ಕೊಟ್ಟಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ. ಅಂತವರ ಒಂದು ಮಹಾ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದೇನೆ ಅನ್ನುವಂಥದ್ದು ನನಗೆ ಒಂದು ಭಾವನಾತ್ಮಕವಾಗಿಯೂ ಮತ್ತು ಭಾಗ್ಯದ ದೃಷ್ಟಿಯಿಂದನೂ ವಿಶೇಷವಾದಂತಹ ಒಂದು ಸಂದರ್ಭ ಅಂತ ನಾನು ಅಂದುಕೊಂಡಿದ್ದೇನೆ. ಶ್ರೀಗಳು ಹಿಂದೂ ಸಮಾಜದ ಉನ್ನತಿಗಾಗಿ, ಸಮಾಜದ ಪರಿವರ್ತನೆಗಾಗಿ ಹಲವು ಮುಖಗಳಲ್ಲಿ ಅವರು ಕಾರ್ಯ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು 100 ವರ್ಷಗಳಿಂದ ಹಿಂದೂ ಸಮಾಜದ ಸಂಘಟನೆಯನ್ನ ಮಾಡ್ತಾ ಬಂದಿದೆ. ಸಂಘ ಸ್ವಯಂ ಸೇವಕರ ರೂಪದಲ್ಲಿ ವ್ಯಕ್ತಿ ನಿರ್ಮಾಣದ ಒಂದು ಮಹಾ ಅಭಿಯಾನವನ್ನು ಈ ದೇಶದಲ್ಲಿ ನಡೆಸಿದೆ, ಒಂದು ಮಹಾ ಉದ್ಯಮವನ್ನು ನಡೆಸಿದೆ. ಈ 100ನೇ ವರ್ಷದ ಅವಧಿಯಲ್ಲಿ ಸಂಘದ ಒಂದು ವಿಶೇಷ ಪ್ರಯತ್ನ ಅಂತಂದ್ರೆ, ಸಮಾಜದ ಪರಿವರ್ತನೆಯ ಅನೇಕ ಮುಖಗಳಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಪರಿವರ್ತನೆ ಆಗಬೇಕಾದ್ದು ಅವಶ್ಯಕತೆ. ಭಾರತದ ಏಳಿಗೆ ಹಲವು ಮುಖಗಳಲ್ಲಿ ನಡೀತಾ ಇದೆ. ಆರ್ಥಿಕವಾಗಿ, ತಂತ್ರಜ್ಞಾನ, ವಿಜ್ಞಾನದ ಕ್ಷೇತ್ರದಲ್ಲಿ ಹಲವು ಮುಖಗಳಲ್ಲಿ ಭಾರತ ಇವತ್ತು ಮಹತ್ತರವಾದ ಹೆಜ್ಜೆಗಳನ್ನಿಟ್ಟು ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂತಹ ಮುನ್ನಡೆ ಪಡಿತಾ ಇರುವಂತಹ ದೇಶ ಅಂತ ಗೌರವಕ್ಕೆ ಪಾತ್ರ ಆಗ್ತಾ ಇದೆ. ಕೆಲವು ದಶಕಗಳಲ್ಲಿ ಪ್ರಯತ್ನ ಮಾಡ್ತಾ ಕಳೆದ ಒಂದು ದಶಕದಲ್ಲಿ ಜಗತ್ತಿನಲ್ಲಿ ಭಾರತದ ಗೌರವ ಅನೇಕ ಪಟ್ಟು ಹೆಚ್ಚಿದೆ. ನಮ್ಮ ದೇಶದ ಜನ 10 ಕ್ಷೇತ್ರಗಳಲ್ಲಿ, ಶಿಕ್ಷಣದಲ್ಲಿ, ಸೇವೆಯಲ್ಲಿ, ವಿಜ್ಞಾನದಲ್ಲಿ, ಸ್ವಾಸ್ಥ್ಯದಲ್ಲಿ, ಆರೋಗ್ಯದಲ್ಲಿ, ಬೇರೆ ಬೇರೆ ಮುಖಗಳಲ್ಲಿ ಜಗತ್ತಿನ ಮನ್ನಣೆಯನ್ನು ಪಡೆದಿದ್ದಾರೆ. ನಾವು ಒಂದು ಉನ್ನತ ರಾಷ್ಟ್ರವಾಗಿ ಮುಂದುವರಿಯುವಂತ ಒಂದು ದೊಡ್ಡ ಸಂದರ್ಭ ಇವತ್ತು ಬಂದಿದೆ. ಆದರೆ ಅದ್ರ ಜೊತೆಗೆ ಈ ದೇಶವನ್ನ, ಈ ರಾಷ್ಟ್ರವನ್ನ ಭಾರತವನ್ನಾಗಿ ಮಾಡಿದಂತ ಹಿಂದೂ ಸಮಾಜ, ಈ ದೇಶಕ್ಕೆ ಒಂದು ವ್ಯಕ್ತಿತ್ವವನ್ನ, ಅಸ್ಮಿತೆಯನ್ನ ಕೊಟ್ಟಿರುವಂತ ಹಿಂದೂಗಳು,
ಈ ದೇಶಕ್ಕೆ ಒಂದು ಇತಿಹಾಸವನ್ನ, ಸಂಸ್ಕೃತಿಯನ್ನ, ನಾಗರಿಕತೆಯನ್ನ ರೂಪಿಸಿದಂಥವರು ಹಿಂದೂಗಳು. ಹಿಂದೂ ಸಮಾಜದಲ್ಲಿ ಏನ್ ನಡೀತಾ ಇದೆ ಇದನ್ನ ಯೋಚನೆ ಮಾಡಿ ಸಂಘದ ಶತಾಬ್ದಿ ವರ್ಷದಲ್ಲಿ ಒಂದಿಷ್ಟು ಸಂಗತಿಗಳನ್ನ ನಾವು ಯೋಚನೆ ಮಾಡಿದ್ದೇವೆ, ನಿರ್ಧಾರ ಮಾಡಿದ್ದೇವೆ. ಅದು ಯೋಚನೆ ಮಾಡಿದಾಗ ಶ್ರೀಗಳು, ಪೂಜ್ಯ ವಿಶ್ವೇಶತೀರ್ಥರು ಯಾವ್ಯಾವ ಸಂಗತಿಗಳನ್ನ ಕಾಲ ಕಾಲಕ್ಕೆ ಎತ್ತಿಡಿದಿದ್ರೋ ಅದೇನೆ ಹೆಚ್ಚು ಕಡಿಮೆ ನಾವು ಯೋಚನೆ ಮಾಡಿರುವಂತ ಪರಿವರ್ತನೆಯ ಕ್ಷೇತ್ರ. ಹಿಂದೂ ಸಮಾಜ ನೂರಾರು ವರ್ಷಗಳಿಂದ ಒಂದು ದೊಡ್ಡ ಪಿಡುಗಿನಲ್ಲಿ ಸಿಕ್ಕಾಕೊಂಡಿದೆ. ಜನ್ಮ ಆಧಾರಿತ ಜಾತಿ ಭೇದದ ಕಾರಣಕ್ಕಾಗಿ ಮೇಲು ಕೀಳಿನ ಅಸ್ಪೃಶ್ಯತೆಯ ಆಚರಣೆ ನಮ್ಮ ಸಮಾಜಕ್ಕೆ ಅಂಟಿದ ದೊಡ್ಡ ಕಳಂಕ ಅನ್ನುವಂಥದ್ದನ್ನ ಇಡೀ ದೇಶ ಜಗತ್ತು ಬಲ್ಲದು. ಹಿಂದೂಗಳಲ್ಲೂ ಕೂಡ ಅನೇಕರು ಇದಕ್ಕಿಂತ ನಿವಾರಣೆ ಮಾಡೋದಕ್ಕಾಗಿ ಜೀವ ಸವಿಸಿದ್ದಾರೆ. ಪೂಜ್ಯ ಶ್ರೀಗಳು ಈ ಕಾರಣಕ್ಕಾಗಿ ಅವರು ಎಷ್ಟು ಕೆಲಸ ಮಾಡಿದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೆಷ್ಟೋ ವರ್ಷಗಳ ಕೆಳಗೆ 1969ರಲ್ಲಿ ಬೆಂಗಳೂರಿನ ಈ ನಗರದಲ್ಲಿ ಮಲ್ಲೇಶ್ವರದಲ್ಲಿ ಜಬ್ಬಾರ್ ಬ್ಲಾಕ್ ನಲ್ಲಿ ಮೊದಲನೇ ಸಾರಿ ಪೂಜ್ಯರು ಪಾದಯಾತ್ರೆ ನಡೆಸಿದ್ರು. ದಲಿತ ಕೇಳಿಗಳಲ್ಲಿ ದೊಡ್ಡ ಸುದ್ದಿ ಆಯಿತು. ಆದ್ರೆ ಒಂದು ಕಾರ್ಯಕ್ರಮ ಮಾಡಿ ಫೋಟೋ ತೆಗೆಯೋದಕ್ಕೆ ಮಾತ್ರ ಮಾಡಿ ಸೀಮಿತವಾಗಿಲ್ಲ. ಪೂಜ್ಯರು ತಮ್ಮ ಈಗ ಜೀವನದ ಈ ಉದ್ದಕ್ಕೂ ಕೂಡ ಈ ವಿಷಯದ ಬಗ್ಗೆ ಸಮಾಜದಲ್ಲಿ ಇಂಥದ್ದೊಂದು ಅಸ್ಪೃಶ್ಯತಾ ನಿವಾರಣೆಯ ಸಂಗತಿಯನ್ನ ಯಾವುದನ್ನು ಅವರು ತಮ್ಮ ಬಾಲ್ಯ ಕಾಲದಲ್ಲಿ ಗಾಂಧೀಜಿಯವರು ಮತ್ತಿತರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಅದನ್ನ ಓದಿ ತಿಳಿದಿದ್ರು. ಆ ಸಂದರ್ಭದಲ್ಲಿ ತಿಳಿಸಿದ್ರು. ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಸ್ವತಃ ಅವರ ಜೀವನದಲ್ಲಿ ಅವರೊಮ್ಮೆ ಬಾವಿಗೆ ಬಿದ್ದಾಗ ಅವ್ರನ್ನ ಎತ್ತೋದಕ್ಕಾಗಿ ಒಬ್ಬ ಹರಿಜನ ಬಾಲಕ ಓಡಿ ಬಂದು ತನ್ನ ತಂದೆಯನ್ನು ಕರೆದು ನಂತರ ಪುರುಷ ಅನ್ನೋ ಕಾರಣಕ್ಕಾಗಿ ಅವ್ರು ಎತ್ತೇನೆ ಓಡಿಯ ಮತ್ತು ಚೋಮನ ಆ ಒಂದು ಘಟನೆ ಅನೇಕರಿಗೆ ಗೊತ್ತಿರಬೇಕಿದೆ. ಸ್ವಾಮಿಗಳು ಅದನ್ನ ನೆನಪಿಟ್ಟು ತನ್ನ ಜೀವನದಲ್ಲೇ ನಡೆದಂತ ಒಂದು ಘಟನೆಯಿಂದ ಸಮಾಜದಲ್ಲಿ ಅವತ್ತಿದ್ದಂತ ಒಂದು ಪರಿಸ್ಥಿತಿಯಲ್ಲಿ ಪ್ರೇರಣೆಯನ್ನು ಪಡೆದು ತಮ್ಮ ಯತಿ ಜೀವನದಲ್ಲಿ ಹಿಂದೂ ಸಮಾಜದಲ್ಲಿ ಇಂಥದ್ದೊಂದನ್ನ ಕಳಂಕವನ್ನು ತೆಗೆದುಹಾಕಬೇಕು ಅನ್ನೋ ಕಾರಣಕ್ಕಾಗಿ ಅದ್ಭುತವಾದಂತ ಅಮೋಘವಾದಂತ ಇನ್ನು ಸಾವಿರಾರು ವರ್ಷಗಳವರೆಗೆ ಈ ಸಮಾಜ ಅವರಿಗೆ ಕೃತಜ್ಞತೆಯಿಂದ ಸ್ಮರಿಸಬೇಕಾದಂತ ಒಂದು ಕಾರ್ಯವನ್ನು ಮಾಡಿದೆ. ನಾನು ಅವರಿಗೆ ಹೇಳೋದಕ್ಕೆ ನಿಜಕ್ಕೂ ಕಿರಿಯ, ಅವರು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದೇ ನನಗೆ ಅಧಿಕಾರವೇ ಇಲ್ಲ. ಅಂತ ಒಂದು ಸಾಮಾಜಿಕ ಸಮರಸತೆಯ ದೊಡ್ಡ ಕಾರ್ಯವನ್ನ ಅವರು ಸಾಧಿಸಿ ತೋರಿಸಿ ನಮಗೆ ಪ್ರೇರಣೆಯನ್ನ ಉದಾಹರಣೆಯನ್ನು ಅವರು ಕೊಟ್ಟರು. ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರೇರಣೆ ಕೊಟ್ಟರು. ಮೈಸೂರಿನಲ್ಲಿ 2011ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮಾದಾರ ಚೆನ್ನೈ ಮಠದ ಶ್ರೀ ಮಾದಾರ ಚೆನ್ನೈ ಸ್ವಾಮಿಗಳು ಅವರ ಪಾದಯಾತ್ರೆ, ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ಮಾದಾರ ಚೆನ್ನೈ ಸ್ವಾಮಿಗಳ ಪಾದಯಾತ್ರೆ, ಅಶೋಕಪುರಂನಲ್ಲಿ ಪೂಜ್ಯ ವಿಶ್ವೇಶತೀರ್ಥರ ಪಾದಯಾತ್ರೆ, ಇವೆರಡೂ ಅದ್ಭುತವಾಗಿ ನಡೆಯಿತು. ಒಂದು ಐತಿಹಾಸಿಕ ಕಾರ್ಯ ಇದು. ಅದರ ಅಂತಿಮ ಕಾರ್ಯಕ್ರಮ ಸಮಾರೋಪ ಒಂದೇ ವೇದಿಕೆಯ ಮೇಲೆ ಪೂಜ್ಯ ವಿಶ್ವೇಶತೀರ್ಥರು, ಪೂಜ್ಯ ಮಾದಾರ ಚೆನ್ನೈ ಸ್ವಾಮಿಗಳು ಕುರಿತು ಸಮಾಜಕ್ಕೆ ಸಾಮಾಜಿಕ ಸಮರಸತೆಯ ಸಂದೇಶವನ್ನು ಕೊಡುವಂತ ಒಂದು ಭಾರತದ ಹಿಂದೂ ಸಮಾಜದ ಇತಿಹಾಸದಲ್ಲಿ ಸದಾಕಾಲ ನೆನಪಿಡಬೇಕಾದಂತಹ ಒಂದು ಕಾರ್ಯ ನಡೆಯಿತು. ಸಂಘ ತನ್ನ 100ನೇ ವರ್ಷದ ಕಾಲದಲ್ಲಿ ಈ ಕಾರ್ಯವನ್ನು ಮುಂದುವರಿಸಬೇಕು. 69ನೇ ಇಸ್ವಿನಲ್ಲಿ ಉಡುಪಿಯ ನಗರದಲ್ಲಿ ನಡೆದಂತಹ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನದಲ್ಲಿ ಪೂಜ್ಯರು ಹಿಂದವ ಸೋದರ ಸರ್ವೇ ಅನ್ನುವಂತ ಸಂದೇಶವನ್ನು ಕೊಟ್ಟು
ಅಸ್ಪೃಶ್ಯತೆ ಅನ್ನುವಂಥದ್ದು ಧರ್ಮದ ಮಾತಲ್ಲ. ಇದು ಎಲ್ಲಿಯೂ ಧರ್ಮ ಎಂದು ಹೇಳಿಲ್ಲ, ಯಾವ ಶಾಸ್ತ್ರವೂ ಹೇಳಿಲ್ಲ. ಇದು ಹಿಂದೂ ಸಮಾಜ ಕಂಡಿದ ಕಳಂಕ, ಇದನ್ನು ತೆಗೆದುಹಾಕಬೇಕು ಅನ್ನುವಂತ ನಿರ್ಣಯವನ್ನು ಅಂಗೀಕಾರ ಮಾಡಿಸುವಂತದ್ರಲ್ಲಿ ಪೂಜ್ಯ ಶ್ರೀಗಳ ಬಹುದೊಡ್ಡದಾದಂತ ಕೊಡುಗೆ. ಅದರಿಂದ ಆ ಕಾರ್ಯ ಇವತ್ತು ಇನ್ನೂ ಕೂಡ ನಡೀಬೇಕಾಗಿದೆ. ಅದನ್ನ ಇವತ್ತು ಸಮಾಜ ಒಂದು ಸವಾಲಾಗಿ ಪರಿವರ್ತನೆಯ ಒಂದು ಪ್ರಮುಖ ಅಂಶವಾಗಿ ಕೈಗೆತ್ತಿಕೊಳ್ಳಬೇಕು. ಎರಡನೇದು ನಮ್ಮ ಪರಿಸರಗಳು ಇವತ್ತು ಪರಿಸರದ ರಕ್ಷಣೆ ಬಗ್ಗೆ ಜಗತ್ತಿನಲ್ಲಿ ಸಾಕಷ್ಟು ಮಾತುಕತೆ ನಡೆಯುತ್ತೆ. ವೇದಿಕೆಗಳಲ್ಲಿ ಭಾಷಣಗಳು ನಡೆದಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಮಿನಾರ್ಗಳು ನಡೀತಾವೆ. ಸರ್ಕಾರದ ಪಾಲಿಸಿಗಳು, ನೀತಿ ನಿರ್ಧಾರಗಳು ನಡೀತಾವೆ. ಅಂದ್ರೆ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕಾದಂಥದ್ದು ಎಲ್ಲಕ್ಕಿಂತ ಮುಖ್ಯವಾದ. ಪರಿಸರದ ರಕ್ಷಣೆಗಾಗಿ ಶ್ರೀಗಳು ಹೇಗೆ ಪಶ್ಚಿಮ ಘಟ್ಟದ ರಕ್ಷಣೆ ಸಂದರ್ಭದಲ್ಲಿರಲಿ ಅಥವಾ SEZ ಮಾಡಬೇಕು ಅನ್ನುವಂತ ಪ್ರಯತ್ನ ನಡೆದಾಗ ಅದರ ವಿರುದ್ಧ ದನಿ ಎತ್ತುವುದಾಗಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕೆರೆ ಉಳಿಯುವಂತಹದ್ದು, ಬೇರೆ ಬೇರೆ ರೀತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ಇಂಥದಕ್ಕೆ ಸದಾಕಾಲ ಪ್ರೋತ್ಸಾಹ ನೀಡಿ ನಮ್ಮ ಜಲ, ವನ, ಪ್ರಾಣಿ, ವಾಯು ಇವುಗಳ ರಕ್ಷಣೆ ಮತ್ತು ನೈರ್ಮಲ್ಯ ಇದು ಸದಾಕಾಲ ಇರಬೇಕು ಅನ್ನುವಂಥ ಕಳಕಳಿಯನ್ನು ಅವರು ತಮ್ಮ ಜೀವನದಲ್ಲಿ ತೋರಿಸಿದ್ರು, ಮಾತಿನಲ್ಲಿ ಹೇಳಿದ್ರು. ಜನರಿಗೆ ಆ ರೀತಿ ಮಾಡುವಂತವರಿಗೆ ಬೆಂಬಲವನ್ನು ಕೊಟ್ಟರು. ಇವತ್ತು ಪರಿಸರದ ರಕ್ಷಣೆಯ ಈ ಒಂದು ಪರಿಸರದ ಸಂವರ್ಧನೆಯ ಈ ಮುಖ ನಮ್ಮ ಸಮಾಜದಲ್ಲಿ ಒಂದು ಜೀವನದ ಭಾಗವಾಗಿ ಬರಬೇಕು. ಇದು ಸರ್ಕಾರದ ನೀತಿಯಿಂದ ಮಾತ್ರ ಆಗ್ಬಿಡುತ್ತೆ ಅಂತಿಲ್ಲ. ಇದು ಕೇವಲ ವೇದಿಕೆಗಳಲ್ಲಿ ಮಾಡುವಂತ ನಿರ್ಣಯದಿಂದ ಆಗುವಂತದ್ದಲ್ಲ. ನಾವು ನೀರಿನ ಒಂದೊಂದು ಹನಿಯನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ನಾವು ನೀರಿನ ರಕ್ಷಣೆ ಮಾಡದೇ ಇದ್ರೆ ಮುಂದಿನ ತಲೆಮಾರಿಗೆ ನೀರಿನ ಬರಗಾಲ, ಜಗತ್ತಿನಲ್ಲಿ ವಿಶ್ವಯುದ್ಧ ನೀರಿನ ಕಾರಣಕ್ಕಾಗಿ ಆಗಬಹುದು ಅನ್ನುವಂಥ ಮಟ್ಟಿಗೆ ತಜ್ಞರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. 1947 ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ 500 ಕ್ಯೂಬಿಕ್ ಮೀಟರ್ ಒಬ್ಬ ವ್ಯಕ್ತಿಗೆ, 5,000 ಕ್ಯೂಬಿಕ್ ಮೀಟರ್ ಒಬ್ಬ ಭಾರತೀಯನಿಗೆ ನೀರು ಸಿಗ್ತಾ ಇತ್ತು. ಈಗ 2,000 ಕ್ಯೂಬಿಕ್ ಮೀಟರ್ ಒಬ್ಬ ವ್ಯಕ್ತಿಗೆ ಸಿಗುವಷ್ಟಿದೆ ನೀರು. ಇನ್ನು 20 ವರ್ಷಗಳ ನಂತರ ಇದು ಇನ್ನಷ್ಟು ಕಡಿಮೆ ಆಗಿ ಇದೇ ಸ್ಥಿತಿಗೆ ಮುಂದುವರೆದ್ರೆ 1,500 ಕ್ಯೂಬಿಕ್ ಮೀಟರ್ ಮಾತ್ರ ಸಿಗುತ್ತೆ. ನೀರಿನ ಪೋಲು ಆಗ್ತಾ ಇದೆ, ನೀರಿನ ಪ್ರದೂಷಣ ಆಗ್ತಾ ಇದೆ, ಜಲಕ್ಷಾಮ ಬರಬಹುದು. ಪರಿಸರದ ರಕ್ಷಣೆಗಾಗಿ ಮಾಡಬೇಕಾದಂತಹ ಹಲವು ಮುಖಗಳ ಕಾರ್ಯಗಳಿವೆ. ಆದ್ರಿಂದ ಒಂದು ಕಡೆ ನೀರಿನ ರಕ್ಷಣೆ ಆಗಬೇಕು, ಇನ್ನೊಂದು ಕಡೆ ಸಸಿ ನೆಡುವ, ಮರಗಳನ್ನು ಬೆಳೆಸುವ, ಕಾಡನ್ನು ಬೆಳೆಸುವ ಒಂದು ಮಹಾ ಅಭಿಯಾನ ದೇಶದಲ್ಲಿ ನಡೀಬೇಕಾಗಿದೆ, ನಡೀತಾ ಇದೆ. ಆದ್ರಿಂದ ಪ್ರತಿಯೊಂದು ಮನೆಗೂ ಇದೊಂದು ಕೆಲಸ ಇದು. ದೇಶಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಇದನ್ನು ನಾವು ಕೈಗೆತ್ತಿಕೊಳ್ಬೇಕಾಗಿದೆ. ಪೂಜ್ಯ ವಿಶ್ವೇಶ ತೀರ್ಥರು ಇದನ್ನ ನಮಗೆ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಆದ್ರಿಂದ ಅವರ ಮಹಾಸಮಾರಾಧನೆಯ ಸಂದರ್ಭದಲ್ಲಿ ಇದನ್ನು ನಾವು ನೆನಪಿಸಿಕೊಳ್ಳಬೇಕು. ಹಾಗೆ ಇನ್ನೊಂದು, ನಮ್ಮ ದೇಶ ಆತ್ಮನಿರ್ಭರವಾಗಬೇಕು. ಈಗ ಭಾರತದ ಜನ ತಮ್ಮ ಪ್ರಯತ್ನದಿಂದ, ವಿಜ್ಞಾನ ತಂತ್ರಜ್ಞಾನದಿಂದ ಇಲ್ಲಿನ ವಿಜ್ಞಾನಿಗಳು ಚಂದ್ರದವರೆಗೆ ತಲುಪೋದಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಸಫಲತೆಯ ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ. ಜಗತ್ತಿಗೆ ಹಲವು ಮುಖಗಳ ತಂತ್ರಜ್ಞಾನದಲ್ಲಿ, ಸ್ಯಾಟಲೈಟ್ ಇರಲಿ, ಮತ್ತೊಂದಿರಲಿ, ನಮ್ಮ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೇವೆ. ಭಾರತೀಯ ವಿಜ್ಞಾನಿಗಳ ಸ್ವದೇಶಿ ತಂತ್ರಜ್ಞಾನದ ಆಧಾರದ ಮೇಲೆ
ನಾವು ಸ್ವಾಸ್ಥ್ಯದ ಕ್ಷೇತ್ರದಲ್ಲಿ ಔಷಧಿಯ ತಯಾರಿಕೆಯಲ್ಲಿ ನಮ್ಮ ದೇಶ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಜಗತ್ತಿಗೆ ಔಷಧಿಯನ್ನು ಕೊಡುವಂತದ್ರಲ್ಲಿ ಮುಂದುವರಿಯುತ್ತದೆ. ಅನ್ನದ ಕ್ಷೇತ್ರದಲ್ಲಿ, ಎನರ್ಜಿ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಾ ಬಂದಿದ್ದೇವೆ. ಆದರೆ ಇದ್ರ ಜೊತೆಗೇನೆ ನಮಗೆ ಇರುವಂತಹ ವಿದೇಶಿ ವಸ್ತುಗಳ ಮೋಹ ಮಾತ್ರ ಕಡಿಮೆ ಆಗಿಲ್ಲ. ನಾವು ನಮ್ಮ ದೇಶದಲ್ಲಿ ಸ್ವ ಆಧಾರಿತ ಜೀವನ ಶೈಲಿ, ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕು ಅನ್ನುವಂತ ಮೋಹ ತಂದೆ ತಾಯಿಯರಿಗಿದೆ. ಆದರೆ ಕನ್ನಡವನ್ನಾಗಲಿ ತೆಲುಗನ್ನಾಗಲಿ ತನ್ನ ಮಾತೃಭಾಷೆಯನ್ನ ಮತ್ತು ಸಂಸ್ಕೃತವನ್ನ ಕಲಿಸಬೇಕು ಅನ್ನುವಂತ ಆಗ್ರಹ ಎಷ್ಟು ತಂದೆ ತಾಯಿಯರಿಗಿದೆ. ಕಾನ್ವೆಂಟ್ ನಲ್ಲಿ ಓದಬೇಕು ಅಂತಿದೆ, ಇಂಗ್ಲಿಷಿನ 4 ವಾಕ್ಯಗಳನ್ನು ಕಲಿಸಬೇಕು ಅಂತಿದೆ. ನಮ್ಮ ಆಹಾರದ ಪದ್ಧತಿಯಲ್ಲಿ ಪಿಜ್ಜಾ ಬರ್ಗರ್ ಇರಬೇಕು ಅನ್ನುವಂಥದ್ರ ಕಡೆಗೆ ಯುವಕರ ಮನಸ್ಸು ಹೋಗ್ತಾ ಇದೆ, ಮಕ್ಕಳು ಅದ್ರ ಕಡೆ ನಡೀತಿದ್ದಾರೆ. ಅದೇ ನಮ್ಮ ಸ್ವಂತದ ಜೀವನದ, ನಮ್ಮ ಸಂಸ್ಕೃತಿಯ, ನಾಗರಿಕತೆಯ, ನಮ್ಮ ಜೀವನ ಶೈಲಿಯ ಎಲ್ಲ ವಿಧಗಳನ್ನು ಕೂಡ ನಾವು ಮರಿತಾ ಹೋದ್ರೆ, ಅದು ಸಂಗೀತ ಇರಲಿ, ಆಹಾರ ಪದಾರ್ಥ ಇರಲಿ, ವೇಷಭೂಷ ಇರಲಿ, ಭಾಷೆ ಇರಲಿ, ಇದರಲ್ಲಿ ಒಂದು ಸ್ವತ್ವವನ್ನ, ಸ್ವವನ್ನ, ನಮ್ಮತನವನ್ನ ನಾವು ಮೆರಿಬೇಕು ತಾನೆ. ಇವತ್ತು ಜಪಾನ್ ಆ ರೀತಿ ನಡ್ಕೊಂಡಿದ್ರಿಂದ ಒಂದು ಪ್ರಮುಖ ದೇಶವಾಗಿದೆ. ಇಸ್ರೇಲ್ ತನ್ನ ಕಾಲ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜಗತ್ತಿನ ದೇಶಗಳು ತಮ್ಮ ಸ್ವಂತ ಕಾಲದ ಮೇಲೆ, ತಮ್ಮ ಸಂಸ್ಕೃತಿ ಮೇಲೆ ನಿಲ್ಲೋದಕ್ಕೆ ಅವು ಪ್ರಯತ್ನಿಸ್ತವೆ. ಭಾರತ ನೂರಾರು ವರ್ಷಗಳ ಕಾಲ ಇದ್ದಂತ ವಿದೇಶಿ ಮಾನಸಿಕತೆ, ವಿದೇಶಿ ಆಡಳಿತದ ಕಾರಣಕ್ಕಾಗಿ ಒಂದು ವಿದೇಶಿ ಗುಲಾಮಗಿರಿ, ಮಾನಸಿಕ ಗುಲಾಮಗಿರಿ, ಇದರಿಂದ ನಾವಿನ್ನೂ ಬಿಡುಗಡೆಯನ್ನ ಪಡೆದಿಲ್ಲ. ಆದ್ರಿಂದ ನಮ್ಮ ಮನಸ್ಸುಗಳನ್ನ ಮಾನಸಿಕ ಗುಲಾಮಗಿರಿಯಿಂದ ಹೊರತರಬೇಕಾಗಿದೆ. ಪೂಜ್ಯ ಶ್ರೀಗಳು ಭಾರತೀಯತೆಯ ಹಿಂದುತ್ವವನ್ನ ಸದಾಕಾಲ ಆಗ್ರಹಪಡಿಸ್ತಾ ಇದ್ದು ಇದೇ ಕಾರಣಕ್ಕಾಗಿ. ನಾವು ಮಾನಸಿಕ ಗುಲಾಮರಾಗಿದ್ದೇವೆ. ರಾಜಕೀಯ ಗುಲಾಮಗಿರಿಯನ್ನ 47ರಲ್ಲಿ ನಾವು ತೊಡೆದಾಕಿದ್ದು ಸರಿ. ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಗ್ರಾಮೋದ್ಯೋಗ, ಆರ್ಥಿಕ ವಿಕೇಂದ್ರೀಕರಣದ ಆಗ್ರಹವನ್ನ ಪೂಜ್ಯ ಶ್ರೀಗಳು ತಮ್ಮ ಭಾಷಣಗಳಲ್ಲಿ ಹೇಳಿದಂತ ವರದಿಗಳಿವೆ. ನಮ್ಮ ಸ್ವತ್ವವನ್ನು ಬೆಳೆಸಿಕೊಳ್ಬೇಕಾದಂತ ಸ್ವದೇಶಿ ಜೀವನ ಶೈಲಿಯನ್ನ, ಅದು ನಮ್ಮ ಸಮಾಜಕ್ಕೆ ಅವಶ್ಯಕ. ಇನ್ನೊಂದು ನಮ್ಮ ಕುಟುಂಬಗಳ ರಕ್ಷಣೆ. ನಮ್ಮ ಕುಟುಂಬಗಳು, ಭಾರತ ಸಾವಿರಾರು ವರ್ಷಗಳಿಂದ ಒಂದು ಸಂಘರ್ಷವನ್ನು ಎದುರಿಸಿಕೊಂಡು ಬಂದಿತ್ತು. ವಿದೇಶಿ ಆಕ್ರಮಣಕಾರರು ನಮ್ಮ ಮೇಲೆ 10 ಮುಖಗಳಲ್ಲಿ 100 ವರ್ಷಗಳ ಕಾಲ ಆಕ್ರಮಣ ಮಾಡಿ ನಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡಿದರು. ಇದು ಇತಿಹಾಸ. ನಮ್ಮ ದೇಗುಲಗಳು, ನಮ್ಮ ದೇವಸ್ಥಾನಗಳನ್ನು ಹೊಡೆದರು. ನಮ್ಮ ಪಂಚಾಯಿತಿ ವ್ಯವಸ್ಥೆಯನ್ನ ನುಚ್ಚುನೂರು ಮಾಡಿದರು. ನಮ್ಮ ಗುರುಕುಲಗಳು, ಶಾಲೆಗಳು, ವಿಶ್ವವಿದ್ಯಾಲಯಗಳನ್ನ ಅವರು ಧ್ವಂಸಗೊಳಿಸಿದ್ರು, ನಷ್ಟ ಮಾಡಿದರು. ನಮ್ಮ ಉದ್ಯೋಗವನ್ನ, ಕುಟೀರೋದ್ಯೋಗವನ್ನ, ಗ್ರಾಮೋದ್ಯೋಗವನ್ನ ಅವರು ನಾಶಪಡಿಸಿದರು. ಹೀಗೆ 10 ಅನಾಹುತಗಳಲ್ಲಿ ದೇಶ ಸಂಕಟವನ್ನು ಅನುಭವಿಸಿತು 100 ವರ್ಷಗಳ ಕಾಲ. ಆದರೂ ನಾವು ಬದುಕುಳಿದು ಕಾರಣ ಏನು? ಅದಕ್ಕೆ ಕಾರಣ ಈ ಸಾವಿರಾರು ವರ್ಷಗಳ ಹೋರಾಟದಲ್ಲಿ ನಮ್ಮ ಕುಟುಂಬಗಳು ಗಟ್ಟಿಯಾಗಿ ಉಳಿದಿದ್ದವು. ನಮ್ಮ ಕುಟುಂಬಗಳಲ್ಲಿ ನಮ್ಮ ಪೂರ್ವಜರು ಅವರ ಮಕ್ಕಳಿಗೆ ತನ್ನತನವನ್ನು ಕಲಿಸಿದರು. ಶ್ಲೋಕಗಳನ್ನ, ಮಂತ್ರಗಳನ್ನ ಹೇಳಿಕೊಟ್ರು. ರಾಮಾಯಣದ, ಮಹಾಭಾರತದ ಕಥೆಯನ್ನು ಹೇಳಿದರು. ಪಂಚತಂತ್ರದ ಕಥೆಯನ್ನು ಹೇಳಿದರು. ನಮ್ಮ ಮಕ್ಕಳಿಗೆ ಕೃಷಿಯನ್ನು ಕಲಿಸಿದರು. ಕುಟುಂಬದ ಕಾರಣಕ್ಕಾಗಿ ದೇಶ ಸಾವಿರಾರು ವರ್ಷಗಳ ಸಂಘರ್ಷದಲ್ಲೂ ಕೂಡ ಬದುಕಿ ಉಳಿಯಿತು. ನಮ್ಮ ರಾಜ್ಯ ಹೋಯಿತು, ಉಳಿದಿದ್ದೆಲ್ಲವೂ ಹೋಯಿತು. ಆದರೆ ಭಾರತ ಉಳಿಯಿತು. ಇವತ್ತು ಭಾರತ ಸ್ವತಂತ್ರವಾಗಿ ಎಲ್ಲ ಮುಖಗಳಲ್ಲೂ ಮುನ್ನಡೆ ಪಡಿತಾ ಇದ್ದೇವೆ. ಆದರೆ ಇವತ್ತಿನ ಪಾಶ್ಚಿಮಾತ್ಯೀಕರಣದ ಆಧುನಿಕತೆಯ ಮೋಹದಲ್ಲಿ ಮನುಷ್ಯರ ಸ್ವಾರ್ಥದ ಕಾರಣಕ್ಕಾಗಿ ಹಲವು ಬಾರಿ ನಮ್ಮ ಕುಟುಂಬಗಳು ಉಳಿತಾ ಇದೆ. ಇವತ್ತು ನಮ್ಮ ಯುವಕರಲ್ಲಿ ಮಾದಕ ವಸ್ತುಗಳನ್ನ
ಸೇವಿಸಬೇಕು ಅನ್ನುವಂಥದ್ರ ಸಂಖ್ಯೆ ಹೆಚ್ಚುತ್ತಾ ಇದೆ. ನಮ್ಮ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಮನೆಯಲ್ಲಿ ಕಲಿಸುವಂತ ತಂದೆ ತಾಯಿಯಂದಿರ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದ ನಮ್ಮ ಕುಟುಂಬಗಳ ರಕ್ಷಣೆ ಆಗಬೇಕು. ನಮ್ಮ ಹಿಂದೂ ಕುಟುಂಬಗಳಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಜೀವನದ ಈ ಶ್ರೇಷ್ಠ ಮೌಲ್ಯಗಳನ್ನ, ಬದುಕಿನ ಸಂಸ್ಕಾರಗಳನ್ನ ನಾವು ಕಲಿಸದೇ ಇದ್ರೆ ಸಾವಿರಾರು ವರ್ಷಗಳಿಂದ ಯಾವ ನಾಡು ಎಲ್ಲ ಸಂಘರ್ಷಗಳಲ್ಲೂ ಆಕ್ರಮಣದಲ್ಲೂ ಬದುಕಿ ಉಳಿದಿತ್ತೋ ಅದು ಇವತ್ತು ಆ ನಷ್ಟದ ಹುಸಿನನ್ನು ಏರುವಂತ ಪರಿಸ್ಥಿತಿಗೆ ಬರುತ್ತೆ. ಆದ್ರಿಂದ ನಮ್ಮ ಕುಟುಂಬಗಳ ರಕ್ಷಣೆ ಆಗಿದೆ. ಪ್ರತಿಯೊಂದು ಕುಟುಂಬಕ್ಕೂ ನೆರೆಹೊರೆಯ ಧರ್ಮ ಅನ್ನೋದಿದೆ. ಅಕ್ಕಪಕ್ಕದವರ ಜೊತೆಗೆ ಹೇಗೆ ಬದುಕಬೇಕು, ಪ್ರತಿಯೊಂದು ಕುಟುಂಬವು ತನ್ನ ಸ್ವಾವಲಂಬನದ ಆಧಾರದ ಮೇಲೆ ಸಮಾಜಕ್ಕೆ ಬೇಕಾದ ಕೊಡುಗೆಯನ್ನು, ಒಂದು ಸೇವೆಯನ್ನು ಮಾಡಬೇಕಾಗಿದೆ. ಒಂದು ಸಾಮಾಜಿಕ ಕರ್ತವ್ಯ ಇದೆ. ನಮ್ಮಲ್ಲಿ ಋಣಗಳನ್ನು ಹೇಳ್ತಾರೆ. ದೇವ ಋಣ, ಋಷಿ ಋಣ, ಪಿತೃ ಋಣ, ಹಾಗೆಯೇ ಸಮಾಜ ಋಣ, ನರ ಋಣ ಇದೆ. ಭೂತಯಜ್ಞ ಅಂತ ಹೇಳ್ತೇವೆ, ನರಯಜ್ಞ ಅಂತ ಹೇಳ್ತೇವೆ, ಪಂಚಯಜ್ಞಗಳನ್ನು ಹೇಳಲಾಗಿದೆ. ಪ್ರತಿಯೊಂದು ಕುಟುಂಬವು ಆಧುನಿಕ ಕಾಲಕ್ಕೆ ಈ ಪಂಚಯಜ್ಞಗಳನ್ನ ಹೊಂದಿಸಿಕೊಳ್ಬೇಕಾಗಿದೆ. ಕುಟುಂಬಗಳು ಬದುಕಿ ಉಳಿದರೆ ಭಾರತ ಬದುಕುಳಿದೆ. ಕೆಲವು ವರ್ಷಗಳ ಹಿಂದೆ ಮಾರ್ಗರೆಟ್ ಥ್ಯಾಚರ್ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಾರ್ಯಕ್ರಮದಲ್ಲಿ, ಅಲ್ಲಿನ ಬ್ರಿಟನ್ನಿನ ಹಿಂದೂ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಬಂದಾಗ ಅವರು ಉದ್ಗಾರ ಮಾಡಿದ್ದೇನೆ, ಇಲ್ಲಿರುವಂತಹ ಹಿಂದೂಗಳಿಗೆ, ಅಂದ್ರೆ ಬ್ರಿಟನ್ನಿನಲ್ಲಿ ಇದ್ದಂತಹ ಹಿಂದೂ ಕುಟುಂಬಗಳಿಗೆ ಹೇಳಿದ್ರು, ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ, ನೀವು ನಮ್ಮ ಜನರಿಗೆ, ಬ್ರಿಟಿಷ್ ಜನರಿಗೆ ನಿಮ್ಮ ಕುಟುಂಬ ಪದ್ಧತಿಯನ್ನ, ಕುಟುಂಬದ ವ್ಯವಸ್ಥೆಯನ್ನ, ಸಂಸ್ಕಾರವನ್ನ ಕಲಿಸ್ಕೊಡಿ ಅಂತ. ಜಾರ್ಜ್ ಬುಷ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರು ತಮ್ಮ ಚುನಾವಣಾ ಘೋಷಣಾ ಪತ್ರದಲ್ಲಿ ನಾವು ಅಮೆರಿಕದ ಕುಟುಂಬಗಳನ್ನ ರಕ್ಷಣೆ ಮಾಡ್ತೇವೆ ಅಂತ, ಸರ್ಕಾರ ಬದಲಿಗೆ ಮಾಡ್ತೇವೆ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟರು. ಘೋಷಣಾ ಪತ್ರದಲ್ಲಿ, ಚುನಾವಣೆಯ ಘೋಷಣಾ ಪತ್ರದಲ್ಲಿ we will save American families ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಯಾರೋ ಔತಣಕೂಟದಲ್ಲಿ ಕೇಳಿದ್ರು, ನೀವು ಫ್ಯಾಮಿಲೀಸ್ ರಕ್ಷಣೆ ಮಾಡೋದಕ್ಕೆ ಏನ್ ಮಾಡೋದಿದೆ ಅಂತ. ಜಗತ್ತಿನಲ್ಲಿ ಕೆಲವು ದೇಶಗಳು, ಪೂರ್ವಾತ್ಯ ದೇಶಗಳು ಇದರಲ್ಲಿ ಮುನ್ನಡೆದಿದ್ದಾರೆ. ನಾವು ಅಂಥ ಭಾರತದಂತ ದೇಶಗಳನ್ನ ಇದಕ್ಕಾಗಿ ಕೇಳ್ತೇವೆ ಅಂತ ಹೇಳಿದ್ರು ಅನೌಪಚಾರಿಕವಾಗಿ. ನಾವಿವತ್ತು ನಮ್ಮ ಕುಟುಂಬಗಳ ರಕ್ಷಣೆ ಮಾಡಬೇಕಂದ್ರೆ ಹಿಂದೂ ಸಮಾಜದಲ್ಲಿ ಇರುವಂತ ಸ್ವಭಾವಗಳು ಇಂತು. ಹೀಗೆ ಹಲವು ಮುಖಗಳಲ್ಲಿ ಪೂಜ್ಯ ಶ್ರೀಗಳು ಸಂವಿಧಾನದ ರಕ್ಷಣೆಗಾಗಿ ಎಮರ್ಜೆನ್ಸಿನಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಪತ್ರ ಬಂದದ್ದು. ಲೋಕತಂತ್ರದ ರಕ್ಷಣೆ ಬಗ್ಗೆ ಹೇಳಿತು. ನಾಗರಿಕತೆ ವ್ಯವಹಾರವನ್ನು ಈಗ ತಾನೇ ಉಲ್ಲೇಖ ಮಾಡಿ, ಹೇಗೆ ಒಂದು ನಾಗರಿಕ ಕರ್ತವ್ಯ ಅನ್ನುವಂಥದ್ದನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಆಗ್ರಹ ಇತ್ತು. ತಮ್ಮ ಶಿಷ್ಯರಿಗೆ ಚುನಾವಣೆ ಇದ್ದ ದಿನ ಹೋಗಿ ನೀವು ಮತದಾನ ಮಾಡಬೇಕು ಅಂತ ಹೇಳೋದಕ್ಕಾಗಿ ಶಿಷ್ಯರನ್ನು ಕಳಿಸ್ಕೊಡ್ರು. ಒಂದು ನಾಗರಿಕ ಕರ್ತವ್ಯ ಇದು. ಈ ರೀತಿಯ ಒಂದು ಸಮಾಜದ ಅನುಶಾಸನ, ರಸ್ತೆ ಮೇಲೆ ಹೋಗುವಂತದ್ರಲ್ಲಿ ಟ್ರಾಫಿಕ್ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂಥದ್ರ ಬಗ್ಗೆ ಕಳಕಳಿ ಇರಬೇಕು. ಪೊಲೀಸ್ ಇಲ್ಲದೆ ಇದ್ರು ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಒಂದು ಆರೋಗ್ಯಪೂರ್ಣ ಸಮಾಜ ಅನ್ನುವಂಥದ್ದು ನಮ್ಮ ಇತಿಹಾಸದ ಒಂದು ಕುರುಹುಗಳಾಗಿರುವಂತದ್ದನ್ನ ರಕ್ಷಿಸಬೇಕು, ನಿಯಮಗಳನ್ನ ಪಾಲಿಸಬೇಕು, ನಾಗರಿಕ ಕರ್ತವ್ಯದ ಬಗ್ಗೆ ಶ್ರದ್ಧೆ ಇರಬೇಕು. ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು ಕೇವಲ ಮೂಲಭೂತ ಅಧಿಕಾರಗಳಷ್ಟೇ ಅಲ್ಲ, ಮೂಲಭೂತ ಕರ್ತವ್ಯಗಳು ಇದ್ದಾವೆ. ಆ ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕು. ಪೂಜ್ಯ ಶ್ರೀಗಳು ತಮ್ಮ ನಡೆ ನುಡಿಗಳಲ್ಲಿ ಅದನ್ನ ಮಾಡಿ ತೋರಿಸಬೇಕು. ಅದರಿಂದ ನಮ್ಮ ಸಮಾಜದ ಏಳಿಗೆ ಒಂದು ಕಡೆ ರಭಸದಿಂದ ಆಗ್ತಾ ಇದೆ. ನಾವಿವತ್ತು ಜಗತ್ತಿನ ಗೌರವಕ್ಕೆ ಪಾತ್ರರಾಗುವಂತ ನಾಡಾಗಿದ್ದೇವೆ. ಸಾಕ್ಷರತೆ ಹೆಚ್ಚಿದೆ, ಆರ್ಥಿಕವಾಗಿ ಮುನ್ನಡೆಯುವಂತ ನಾವು ಜಗತ್ತಿನ 3ನೇ ದೇಶವಾಗುವಂತ ದಿನಗಳು ಬಹಳ ಬೇಗ ಬರ್ತಾ ಇವೆ. ಈಗ ಜಗತ್ತಿನ 5ನೇ ದೇಶವಾಗಿದ್ದೇವೆ ಆರ್ಥಿಕ
ಸ್ಥಿತಿಯಲ್ಲಿ ನಿಜ ಒಳ್ಳೆಯದಿದೆ. ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಹೊಂದ್ತಾ ಇದ್ದೇವೆ. ಆದರೆ ಇದೆಲ್ಲದರ ಜೊತೆಗೆ ನಮ್ಮ ಸಮಾಜ ಅನ್ನುವಂಥದ್ದನ್ನ ಜನರು ಇದರ ರಕ್ಷಣೆಗೆ ಇವತ್ತು ಹಿಂದೂ ಸಮಾಜದಲ್ಲಿ ಹಲವು ಮುಖಗಳ ಸಮಸ್ಯೆಗಳಿದ್ದಾವೆ. ಒಂದು ಕಡೆ ನಮ್ಮ ಸಮಾಜದ ಬಂಧು ಭಗಿನಿಯರನ್ನ ಮತಾಂತರಗೊಳಿಸಿ ವಿಧರ್ಮೀಯ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು ನಡೀತಾ ಇದೆ. ಸಮಾಜ ಎಚ್ಚೆತ್ತುಕೊಳ್ಬೇಕಲ್ವೇ? ಸಮಾಜದ ಯಾವ ಒಂದು ವರ್ಗವನ್ನ, ಯಾವ ಒಂದು ಸಮೂಹವನ್ನ ಈ ರೀತಿಯ ಒಂದು ಮತಾಂತರದ ಪೀಳಿಗೆಗೆ ಸಿಲುಕಾಗ್ತಿದ್ದಾರೋ ಆ ವರ್ಗದ ಬಗ್ಗೆ ಉಳಿದ ಜನ ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ರೆ ನಮ್ಮ ದೇಹದ ಒಂದಿಷ್ಟು ಭಾಗವೇ ಹೋಗ್ಬಿಡುತ್ತಲ್ಲ. ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದರೆ ಭಾರತವಾಗಿ ಉಳಿಯಬಲ್ಲದೆ? ಇವುಗಳನ್ನು ನಾವು ನೋಡಿದ್ವಿ. ಒಂದಿಷ್ಟು ನಮ್ಮ ಸಮಾಜದ ಎದುರಿಗಿರುವಂತ ಸವಾಲುಗಳು, ಅದು ಹೊರಮುಖದಿಂದ ಬರುವುದು ಬಾಹ್ಯ ಸವಾಲುಗಳು. ಒಂದಿಷ್ಟು ನಮ್ಮ ಆಂತರಿಕ ಸಮಸ್ಯೆಗಳು, ಸಮಾಜದ ಒಳಗಿನ ಸಮಸ್ಯೆ. ಒಂದಿಷ್ಟು ನಮ್ಮ ಇತಿಹಾಸದಿಂದ ಬಂದಿರುವಂತ ಜಾತಿ ಭೇದ ಅಸ್ಪೃಶ್ಯತೆಯ ರೀತಿಯ ಕಳಂಕಗಳು. ಒಂದಿಷ್ಟು ಆಧುನಿಕ ಕಾಲದಿಂದ ಬಂದಿರುವಂತ ಪಿಡುಗುಗಳು. ಮಾದಕ ಪದಾರ್ಥ ಇವತ್ತು ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ವೋಕಿಸಂ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ನಾವು ಜೀವನದಲ್ಲಿ ಯಾವ್ಯಾವುದನ್ನ ಮನುಷ್ಯರ ರೀತಿ, ಸಮಾಜದ ರೀತಿ, ಸಭ್ಯತೆಯ ರೀತಿಯಿಂದ ನಡ್ಕೊಂಡು ಬಂದವೋ ಅದೆಲ್ಲವುದನ್ನು ಪ್ರಶ್ನೆ ಮಾಡುವಂತ, ಅದೆಲ್ಲವುದನ್ನು ನಿರಾಕರಿಸುವಂತ, ಅದರ ವಿರುದ್ಧವಾಗಿ, ಮನುಷ್ಯನ ಪ್ರಕೃತಿಯ ವಿರುದ್ಧವಾಗಿ ಅನೇಕ ಸಂಗತಿಗಳನ್ನು ಹೇಳಿ ಇದೇ ಜೀವನವಾಗಬೇಕು ಅಂತ ಹೇಳುವಂತ ಒಂದು ಆಗ್ರಹ ಹೆಚ್ಚುತ್ತಾ ಇದೆ. ಇದನ್ನು ವೋಕಿಸಂ ಅಂತ ಕರೀತಾರೆ. ಒಂದು ತಿಂಗಳ ಹಿಂದೆ ಬೆಂಗಳೂರಿನ ಒಂದು ಕುಟುಂಬ ಅಮೆರಿಕಾದಲ್ಲಿ ಇದ್ದಿದ್ದು ವಾಪಸ್ ಬಂದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಒಳ್ಳೆ ಸ್ಥಿತಿವಂತರಾಗಿ ಇದ್ದಾರೆ. ಅವ್ರು ಯಾಕೆ ಭಾರತಕ್ಕೆ ವಾಪಸ್ ಬಂದ್ರು ಕೇಳಿದ್ರೆ, ನಮ್ಮ ಮಗು ಮುಂದಿನ ವರ್ಷದಿಂದ ಪಬ್ಲಿಕ್ ಸ್ಕೂಲಿಗೆ ಸೇರ್ಬೇಕಾಗತ್ತೆ ಅಲ್ಲಿ ಅಮೆರಿಕಾದಲ್ಲಿ. ಅದು ಸೇರಿದ್ರೆ ಭಯ ಆಗತ್ತೆ ಅನ್ನೋ ಕಾರಣಕ್ಕೆ ಬಂದಿ. ಯಾಕೆ ಭಯ? ಯಾಕೆ ಅಂತಂದ್ರೆ ಒಂದು 6 ತಿಂಗಳ ಹಿಂದೆ ಅಲ್ಲಿನ ಒಂದು ಮಗುವಿಗೆ, ಹುಡುಗನಿಗೆ ಅಲ್ಲಿಯ ಟೀಚರು ಬೇರೆಯವರೆಲ್ಲ ನೀನು ಹುಡುಗ ಅಲ್ಲ, ನೀನು ಹುಡುಗಿ ಅಂತ ಹೇಳುದು. ನೀನು ಹುಡುಗಿ ಆದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ಬೋದು. ಲಿಂಗ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು. ವೋಕಿಸಂ. ಮನೆಯಲ್ಲಿ ತಂದೆ ತಾಯಿಯಂದರನ್ನು ಗೌರವಿಸಬೇಕು ಅನ್ನೋದಿಲ್ಲ. ಯಾಕೆ? ಅವರು ಪುರುಷ ಸ್ತ್ರೀ, ಅದರಿಂದ ನೀವು ಹುಟ್ಟಿದ್ಯಾ ಅಷ್ಟೇ. ಅದನ್ನ ನೀನು ದೊಡ್ಡ ಅವರೆಲ್ಲ ಗೌರವಿಸಬೇಕು ಅನ್ನೋದೇನಿಲ್ಲಲ್ಲ. ಅಂದ್ರೆ ಈ ರೀತಿಯ ಪಾತ್ರಗಳನ್ನ ಜೀವನದ ಶೈಲಿಯಾಗಿ ತಿಳಿಸಿ ಇಡೀ ಜೀವನದ ಒಂದು ಸುಂದರ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತ ವೋಕಿಸಂ ಅನ್ನುವಂಥದ್ದು ಬರ್ತಾ ಇದೆ. ಇವತ್ತು ಅಮೆರಿಕಾದಲ್ಲಿ ಬಂದಿದ್ದು ನಾಳೆ ನಮ್ಮಲ್ಲಿ ಬರುತ್ತೆ. ಯಾಕೆಂತಂದ್ರೆ ಈ ಮೊಬೈಲ್ ಅನ್ನೋದು ಇದೆಯಲ್ಲ, ಕಂಪ್ಯೂಟರ್ ಅನ್ನೋದು ಇದೆಯಲ್ಲ, ಇದು ಶರವೇಗದಲ್ಲಿ ಜಗತ್ತಿನ ಕುಸಂಸ್ಕೃತಿಗಳನ್ನ ನಮ್ಮ ಮಕ್ಕಳ ತಲೆ ಒಳಗೆ ತುಂಬುತ್ತೆ, ವಿಕೃತಿಗಳನ್ನ ಇಲ್ಲಿ ಬೆಳೆಸುತ್ತೆ. ಅದರಿಂದ ನಮ್ಮ ಕುಟುಂಬದ ರಕ್ಷಣೆ, ನಮ್ಮ ಮುಂದಿನ ಪೀಳಿಗೆಯ ರಕ್ಷಣೆ, ನಮ್ಮ ಪರಿಸರದ ಸಂವರ್ಧನೆ, ನಮ್ಮ ಸ್ವದೇಶಿ ಜೀವನ ಶೈಲಿ, ನಮ್ಮ ಸಮಾಜದ ಐಕಮತ್ಯ, ಅದಕ್ಕಾಗಿ ಸಮರಸತೆಯ ಆರಾಧನೆ, ಇವುಗಳ ಬಗ್ಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿ ಮಾರ್ಗದರ್ಶನ ನೀಡಿ ತಮ್ಮ ನಡೆನುಡಿಗಳಲ್ಲಿ ತೋರಿಸಿದ ಪೂಜ್ಯ ವಿಶ್ವೇಶತೀರ್ಥ ಸ್ವಾಮಿಗಳ ಅವತ್ತಿನ ಆ ಮಾರ್ಗದರ್ಶನವನ್ನ ಇವತ್ತು ನಾವು ನೆನಪಿಟ್ಟು ಮುಂದುವರಿಬೇಕಾಗಿದೆ. ಆದ್ದರಿಂದ ಸಮಾಜದ ಪರಿವರ್ತನೆಗೆ ಇರುವ ಈ ದಾರಿಯನ್ನ ನಾವು ನಮ್ಮ ನಾಡನ್ನ, ಭಾರತವನ್ನು ಬದುಕಬೇಕು. ಭಾರತ ಯಾಕೆ ಬದುಕಬೇಕು? ನಾನು ಪ್ರಾರಂಭದಲ್ಲೇ ಹೇಳಿದೆ, ಜಗತ್ತಿನ ದೀಪಸ್ತಂಭ ಭಾರತ.
ಭಾರತ ಉನ್ನತಿ ಮತ್ತೆ ಮಹರ್ಷಿ ಅರವಿಂದರು ಒಂದು ಮಾತನ್ನು ಹೇಳಿದರು. ಭಾರತ ಮೇಲೆ ಇರಬೇಕು, ಭಾರತ ಬಲಿಷ್ಠವಾಗಬೇಕು, ಭಾರತ ಸಮೃದ್ಧವಾಗಬೇಕು, ಭಾರತ ಶಕ್ತಿಶಾಲಿ ಆಗಬೇಕು. ಯಾಕೆ? ಭಾರತ ತನಗಾಗಿ ಮಾತ್ರ ಬದುಕೋದಿಲ್ಲ. ಭಾರತ ಶಕ್ತಿಶಾಲಿಯಾಗುವುದು ಇನ್ನೊಂದು ರಾಷ್ಟ್ರವನ್ನ, ಇನ್ನೊಂದು ಸಮಾಜವನ್ನ, ಇನ್ನೊಂದು ಸಂಸ್ಕೃತಿಯನ್ನ, ಇನ್ನೊಂದು ಧರ್ಮವನ್ನ ತುಳಿಯೋದಕ್ಕಾಗಿ ಅಲ್ಲ, ಇನ್ನೊಬ್ಬರ ನಾಶಕ್ಕಾಗಿ ಅಲ್ಲ. ಭಾರತ ಸಮೃದ್ಧವಾಗಬೇಕು, ಭಾರತ ಶ್ರೀಮಂತವಾಗಬೇಕು, ಭಾರತ ಮೇಲೇಳಬೇಕು. ಯಾಕೆ? ಮಹರ್ಷಿ ಅರವಿಂದರು ಹೇಳ್ತಾರೆ, ಜಗತ್ತಿನ ಕತ್ತಲನ್ನ ದೂರಗೊಳಿಸುವ ಮಹಾ ದೀಪಸ್ತಂಭವಾಗಿ ಭಾರತ ನಿಲ್ಲಬೇಕು. ಆದ್ದರಿಂದ ಅಂತ ಬೆಳಕನ್ನ ಪಡಬೇಕಾದಂತಹ ಭಾರತದಲ್ಲಿ ಹಿಂದೂ ಸಮಾಜ ತನ್ನನ್ನ ಸರಿಯಾಗಿ ದಾರಿ ತೆಗೆದುಕೊಂಡು ಹೋಗದೇ ಇದ್ರೆ ನಾವು ಜಗತ್ತಿಗೆ ಮಾಡುವ ಅನ್ಯಾಯವಾಗುತ್ತೆ. ಮುಂದಿನ ಪೀಳಿಗೆಗಳಿಗಾಗಿ ನಾವು ಒಂದು ಸುವರ್ಣ ಪಥವನ್ನ ತಯಾರಿಸಬೇಕು. ಅದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ಪೂಜ್ಯ ಶ್ರೀಗಳು ಅಂದೇ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ಯತಿವರೇಣ್ಯರೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ನಮಗೆ ನಿರಂತರ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಪಂಚ ಮಹಾ ಸಮಾರಾಧನೆಯ ಸಂದರ್ಭದಲ್ಲಿ ಪಂಚ ಪರಿವರ್ತನೆಗಳ ಕುರಿತು ತಮ್ಮೆದುರಿಗೆ ನಾನು ನಿವೇದಿಸಿಕೊಂಡಿದ್ದೇನೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಸಂಕಲ್ಪವನ್ನ ಈ ಒಂದು ಶುಭ ಮುಹೂರ್ತದಲ್ಲಿ ಮಾಡೋಣ. ಇದನ್ನು ಹೇಳ್ತಾ ಮುಂದೆ ಬರುವ 3 ದಿನಗಳ ಮಹಾಸಮಾರಾಧನೆಯ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಶ್ರೀಗಳ ಪ್ರೇರಣೆಯಿಂದ, ಭಗವಂತನ ಕೃಪೆಯಿಂದ, ನಮ್ಮೆಲ್ಲರ ಪ್ರಯತ್ನ ಪರಿಶ್ರಮಗಳಿಂದ ಸಫಲ ಸಾರ್ಥಕವಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಂಡು ನನ್ನ 4 ಮಾತುಗಳಿಗೆ ವಿರಾಮ ನೀಡುತ್ತೇನೆ.